ಭೇಟಿಯಾಗಿದ್ದು ನಾವು ಹೇಳಿದ್ರೆ ನಮ್ಮ ಇಲಾಖೆ ಕಾರ್ಯಕ್ರಮಕ್ಕೆ ಹೋಗಿದ್ದು ನಾವು ಅದನ್ನು ಮುಗಿಸ್ಕೊಂಡು ಬಂದೀವಿ ಅಷ್ಟೇ. ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಇಲ್ಲ. ಈ ಸಲ ಯಾರಿಗೆ ಭೇಟಿಯಾಗಿಲ್ಲ, ಯಾಕಂದರೆ ರಶ್ ಭಾಳ ಇತ್ತಲ್ಲ ಈ ಸರಿ. ಎಲ್ಲರೂ ಆಕಾಂಕ್ಷಿಗಳು MLC ಅವ್ರು ಫುಲ್ ಇತ್ತು. ಹಿಂಗಾಗಿ ಈಗ ಸರಿನೂ ಆಗೋಲ್ಲ, ಎಲ್ಲರಿಗೂ ಟೈಮ್ ಅದು. ನಮ್ದೇನಂತ ಭವನ ಉದ್ಘಾಟನೆ ಆಗಬೇಕಾಗಿತ್ತು, ಭವನ ಮಾಡ್ಕೊಂಡು ವಾಪಸ್ ಬಂದೀವಿ ನಾವು. ಮೋಸ್ಟ್ಲಿ ಎಲ್ಲ ಮಂತ್ರಿಗಳಿಗೇನ ಕೊಟ್ಟಿದ್ರೆ ಜನರಲಾಗಿ ಹೇಳಿರ್ತಾರೆ ಅಷ್ಟೇ, ಅಂತ ಸ್ಪೆಸಿಫಿಕ್ಕಾಗಿ ಹೇಳಿದ್ರೆ ಗೊತ್ತು. ಯಾಕೆ ಅದು DPR ಕೂಡ ಅದೇ ಕಾರ್ಯಕ್ರಮ ಮಾಡೋದು ಅವರು. ಇದು ಕಾರ್ಯಕ್ರಮ ಆಯೋಜನೆ ಎಲ್ಲ ಸಂಬಂಧ DPRಗೆ ಸಂಬಂಧ ಬರ್ತೈತೆ. ಹೀಗಾಗಿ ಅವ್ರು ಮಾಡಿದ್ರೆ ಯಾರಿಗೆ ಹಾಕಬೇಕಂತ ಹೆಸರಲ್ಲಿ ಮಾತ್ರ ಅದರಲ್ಲಿ ಸೀಮಿತವಾಗಿತ್ತು. ಕೇಂದ್ರ ಸಚಿವರು ಮತ್ತು ನಮ್ಮ 4-5 ಜನ ಮಾತ್ರ ರಾಜ್ಯದ ಸೀಮಿತವಾಗಿ ಕಾರ್ಡ್ನಲ್ಲಿತ್ತು. ಇನ್ನು ಓವರ್ಲಾಗಿ ಜನರಲಾಗಿ ಎಲ್ಲರೂ ಹೇಳಿರ್ತಾರೆ. ಕೆಲವರು ಬಂದಿದ್ದರು, ಕೆಲವರು ಬರಲಿಕ್ಕಾಗಿಲ್ಲ. ಅಲ್ಲ, ಅದು ಕರೆಕ್ಟ್. ಅದು ಮಾಡಿದ್ದು DPR ಲಪಂಗ, ಇದು ಪ್ರೋಟೋಕಾಲ್ ಅವ್ರದ್ದು, ಅದು ನಮ್ಮ ಇಲಾಖೆಯಿಂದ ಮಾಡಿಲ್ಲ ನಾವು. ಸೊ ಹೀಗಾಗಿ ಮಿಸ್ ಆಗಿರ್ಬೋದು. ನೋಡೋಣ, ಏನು ಬರದೇ ಇದ್ರೆ ನಾವಿದೀವಿ, ಅವ್ರ ಇಲ್ಲಕ್ಕೆ ನಾವಿದ್ದೀವಿ, ಅದೇ ಒಟ್ಟಾಗಿದೆ, ಅದೇ ಪ್ರಶ್ನೆ ಇಲ್ಲ, ಅದೇನು ಇಶ್ಯೂ ಏನೋ ಇಲ್ಲ. ಇಲ್ಲ, ಸಿಕ್ಕಾಗ ಮಾತಾಡ್ತೀನಿ, ಏನು ಅದೇನು ಇಶ್ಯೂ ಏನು ಆಗೋಲ್ಲ. ಯಾಕಂದರೆ ಸರ್ಕಾರದಲ್ಲಿ ಒಂದು ಸಾರಿ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ, ಇದೇನು ಹೊಸದಲ್ಲ. ಸೊ ಇಲ್ಲ ಮಿಸ್ ಕಮ್ಯುನಿಕೇಷನ್ ಆಗಿರ್ಬೋದು ಅಷ್ಟೇ. MLCಗಳ ನಾಮನಿರ್ದೇಶನದ ವಿಚಾರದಲ್ಲಿ ಸರ್ ನಿಮ್ಮ ಅಭಿಪ್ರಾಯಗಳನ್ನು ಪರಿಗಣಿಸಿದ್ದಾರೆ ಸರ್? ಯಾಕಂದರೆ ಇಲ್ಲಿ ಪ್ರಾದೇಶಿಕವಾರು ಆದ್ಯತೆಯನ್ನು ಕೊಡಬೇಕು ಅಂತ ಮಾತನ್ನು ಕೊಡ್ಬೇಕಂತ ಹೇಳಿದ್ವಿ. ನಾವೇನು ಹೇಳ್ಬೇಕಾದ್ರೆ CM ಅವ್ರಿಗೆ ಮುಂಚೆನೇ ಹೇಳಿದ್ವಿ, ಈಗೇನು ಹೇಳಿಲ್ಲ, ಮುಂಚೆನೇ ಹೇಳಿದ್ದೀವಿ. ಸೊ ಅವ್ರು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರೆ ಹೈಕಮಾಂಡಿಗೆ ಅದು ನಮ್ಗೆ ಗೊತ್ತಿಲ್ಲ ರೀ. ಇನ್ನೂ ಭೇಟಿಯಾಗಿಲ್ಲ. ಈಗ ಬಂದ ಮ್ಯಾಗ ಸಾಯಂಕಾಲ ಅಥವಾ ನಾಳೆಗೆ ಭೇಟಿ ಆಗ್ತೀನಿ, ಏನೇನು ಚರ್ಚೆ ಆಗಿದೆ ನೋಡೋರು. ತಾವೆಲ್ಲ ಮೊದಲ ಧ್ವನಿ ಎತ್ತಂದ್ರು ಸರ್ ಅಧ್ಯಕ್ಷ ಬದಲಾವಣೆ ವಿಚಾರಕ್ಕೆ KPCC ಆಕ್ಟಿವ್ ಪ್ರೆಸಿಡೆಂಟ್ ಬೇಕು ಅಂತ. ಈಗ CM ಕೂಡ ಅಲ್ಲಿ ಹೈಕಮಾಂಡ್ ನಾಯಕನ ಭೇಟಿಯಾಗಿದ್ದಾರೆ ಸರ್. ಏನು ಸರ್ ತಮ್ಮ ಪರವಾಗಿ ಅಥವಾ ತಮ್ಮ ಕೂಗಿರೋ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ಬಂದ ಮ್ಯಾಗ ಸಾಯಂಕಾಲ ಅಥವಾ ನಾಳೆಗೆ ಭೇಟಿ ಆದಾಗ ಗೊತ್ತಾಗೋದು ಏನು ಚರ್ಚೆ ಆಗಿದೆ, ಏನು ಅವರು ಹೈಕಮಾಂಡ್ ಹೇಳಿದ್ರಿಂದ ಭೇಟಿ ಆದ್ಮೇಲೆ ಗೊತ್ತಾಗೋದು. ಭೇಟಿ ಆಗ್ತೀನಿ. ಗೊತ್ತಿಲ್ಲ ಯಾರ್ಯಾರು ಹೇಳಿದಾರೆ, ಏನು ಗೊತ್ತಿಲ್ಲ ರೀ. ನಾವು ಪತ್ರಿಕೆಯಲ್ಲಿ ನೋಡಿದೆವು ಈಶ್ವರ್ ಖಂಡ್ರೆ ಅವ್ರದ್ದು ನಮ್ದಿದೆಯಾ ಅಂತ. CM ಅವ್ರು ಬಂದ್ಮ್ಯಾಗ ಭೇಟಿ ಆಗ್ತೀನಿ, ಚರ್ಚೆ ಮಾಡ್ತೀವಿ, ಏನಾಗಿದೆ ಅಂತ ತಿಳ್ಕೊಳ್ತೀವಿ. ಇಲ್ಲ, ನಮ್ಮ ಕಡೆ ಏನು ಅಭಿಪ್ರಾಯ ಯಾರು ಇಲ್ಲ ಪಡೆದಿಲ್ಲ ರೀ ಇನ್ನೂವರೆಗೆ. ಯಾವುದ್ರೆ ನಾವ್ಯಾರು ಕೇಳಿಲ್ಲ ರೀ, ಎಲ್ಲೂ ಕೇಳೇ ಇಲ್ಲ. ಇನ್ನು CM ಅವ್ರು ಏನೇನು ಚರ್ಚೆ ಮಾಡಿದಾರಂತ ಅವ್ರ ಜೊತೆ ಭೇಟಿ ಆದ್ಮ್ಯಾಗ ಕೇಳ್ತೇನೆ ರೀ. ಇದ್ದೇ ಇರ್ತೈತೆ, ಯಾರಾದರೂ ಇದ್ದೇ ಇರ್ತೈತೆ, ಅದಕ್ಕೇನು ಪ್ರಶ್ನೆ ಇಲ್ಲ. ಯಾರಾದರೂ ಸಪೋರ್ಟ್ ಇದ್ದೇ ಇರ್ತೈತೆ, ಮಾಡೇ ಮಾಡ್ತೀವಿ. ಹನಿ ಟ್ರ್ಯಾಪ್ ಅಂತ ನಮಗೇನು ಸಂಬಂಧಪಟ್ಟದಲ್ಲ ಹೇಳಿಲ್ಲ. ಅವಾಗ ಮೊನ್ನೆ ಹೋದಾಗ ಕೂಡ ಹೇಳಿಲ್ಲ, ಈಗಂತ ಯಾರಿಗೆ ಭೇಟಿ ಆಗಿಲ್ಲ ಹೇಳೋಂಥ ಪ್ರಶ್ನೆ ಇಲ್ಲ. ಅವ್ರು ಹೈಕಮಾಂಡ್ ಭೇಟಿಯಾಗಿಲ್ಲ, ಅವ್ರು ಭೇಟಿಯಾಗಿಲ್ಲ. CM ಮಾತ್ರ ಭೇಟಿಯಾಗಿದ್ದು ಅಷ್ಟೇ, ಒಬ್ಬರೇ. ಸದನದಲ್ಲಿ ಪ್ರಸ್ತಾಪ ಆದಂಥ ಸ್ಪೀಡಲ್ಲಿ ಏನು ಆಗ್ತದೆ, ತನಿಖೆ ಆಗಲಿ FIR ಆಗಿ ಕರೆಕ್ಟ್ ತನಿಖೆ ಹೇಗಾಗಬೇಕು ಅದು ಆಗ್ತಾ ಇಲ್ಲ ಅಂತ ನೀವು ಹೇಳಿದ್ರೆ ಇಂಥವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಮುಂದೆ ಮಾಡ್ಬೇಕು, ಪೊಲೀಸರು ಅವರೇ ಮಾಡ್ಬೇಕಲ್ಲ ತನಿಖೆ. ನಮ್ದೇನು ಪಾತ್ರ ಅದ್ರಾಗ? ನಮ್ದೇನು ಕೊಟ್ಟಿದ್ದಾರೆ, ಒಂದು ಪತ್ರ ಕೊಟ್ಟಿದ್ದಾರೆ. ಅದ್ರ ಮ್ಯಾಗೆ ಇನಿಷಿಯಲ್ ಆಗಿ ಏನೋ ಮಾಡ್ತಿದ್ದಾರೆ ಪೊಲೀಸರು. ಇದೆ ಕೊಟ್ಟಿದ್ದಾರೆ ಒಂದು. ಅಲ್ಲ ಅವ್ರ ವಿಷಯ ಬೇರೆ, ಇವ್ರದ್ದು ಅದಕ್ಕೂ ಇವ್ರದ್ದು ವಿಷಯ ಬೇರೆ ಇದೆ.
ಚರ್ಚೆ ತನಿಖೆ ಮಾಡ್ತಿದ್ದಾರೆ. ಏನು ಅವರು ವರದಿ ಕೊಡ್ತಾರೆ ನೋಡೋರು ಹೋಮ್ ಮಿನಿಸ್ಟರ್ ಅವ್ರಿಗೆ. ಸರ್ ಧ್ವನಿ ಎತ್ತಿ ಹಿಂಗೆ ಸೈಲೆಂಟ್ ಆಗ್ಬಿಟ್ರೆ ಆ ರೀತಿ ಮಾಡೋಂಥವ್ರಿಗೆ ಮತ್ತಷ್ಟು ಸದಾ ಸಿಕ್ಕಂಗೆ ಅಲ್ವಾ ಸರ್? ಖಂಡಿತ ಹಾಗೆ ಆಗ್ತದೆ. ನೀವು ಹೇಳ್ದಂಗೆ ಮತ್ತೆ ಪ್ರೋತ್ಸಾಹ ಸಿಗ್ತೈತೆ ಅವ್ರಿಗೆ ಮಾಡಲಿಕ್ಕೆ, ಮುಂದೆ ಹೊರಲಿಕ್ಕೆ. ಇದರಲ್ಲಿ ಅಂತ್ಯ ಹಾಡಬೇಕಾಗಿತ್ತು, ಅಂತ್ಯ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ಶೀಘ್ರದಲ್ಲೇ ಕೆಪಿಸಿಸಿ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ ಸರ್? ಸಿ ಎಮ್ ಅವ್ರು ಬಂದ ಮೇಲೆ ಹೇಳಿದಾಗ ಗೊತ್ತಾಗೋದು ಏನದು, ಎಷ್ಟು ಸೀರಿಯಸ್ ಆಗಿದೆ, ಗಾಂಭೀರ್ಯತೆ ಇದೆ, ಬಂದ ಮೇಲೆ ಗೊತ್ತಾಗೋದು. ನಿಮ್ಮ ಹೈಕಮಾಂಡ್ ಏನು ಸರ್ ಒಬ್ಬ ನಾಯಕರಿಗೆ ಮಾತಿಗೆ ಹೆಚ್ಚು ಮನ್ನಣೆ ಕೊಡ್ತಿದೆಯಾ? ಯಾಕಂದ್ರೆ ಬಹಳಷ್ಟು ಸಚಿವರು ಶಾಸಕರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡ್ತಾನೆ ಇದ್ದಾರೆ. ಅದು ಹೈಕಮಾಂಡ್ ಮೇಲೆ ಒಬ್ಬರು ಪ್ರಭಾವ ಇದೆ, ಅದಕ್ಕಾಗಿ ಮಾಡ್ತಿಲ್ಲ. ಇಲ್ಲ ಹಾಗೇನಿಲ್ಲ, ನೋಡೋಣ. ಇನ್ನೂ ಸಿ ಎಮ್ ಅವರು ಹೇಳ್ದೆ ಅವ್ರ ಜೊತೆ ಚರ್ಚೆ ಮಾಡಿದೆ ಏನೂ ಹೇಳಲಿಕ್ಕಾಗೋಲ್ಲ. ಅವ್ರ ಜೊತೆ ಏನು ಡಿಸ್ಕಷನ್ ಆಗಿದೆ ಗೊತ್ತಾದ್ಮೇಲೆ ಮುಂದೆ ರಿಯಾಕ್ಟ್ ಮಾಡ್ಬೋದು. ಈಗೆಲ್ಲನೂ ಇನ್ನೂ ವೇಗವಾಗಿ ಹೇಳಲಿಕ್ಕಾಗಲ್ಲ ರೀ. ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಸರಿತಿದ್ದೀರಾ ಅನ್ಸುತ್ತೆ? ಇಲ್ಲ, ಹಿಂದೆ ಮುಂದೆ ಪ್ರಶ್ನೆ ಇಲ್ಲ, ಅದು ಪಾರ್ಟಿ ಇರೋದು. ಅವ್ರಿಗೆ ಯಾವಾಗ ಅನುಕೂಲ ಐತಿ ಯಾವಾಗ ಮಾಡ್ತಾರೆ. ಈಗ ನಮಗೆ ಇವತ್ತು ಮಾಡಿದ್ರೆ ಮಾಡೋರಿಲ್ಲ, ಅವ್ರದ್ದೇ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಏನೋ ಮಾಡಿದ್ರು, ಈಗ ನಾವು ಇವತ್ತೇ ಕೊಡಿ ನಾಳೆ ಕೊಡಿದ್ರೆ ಅವ್ರು ಕೊಡೋಲ್ಲ. ಅದು ಅವ್ರದೇ ಅಂತ ಲೆಕ್ಕಾಚಾರ ಚರ್ಚೆ ಮಾಡಿ ಡಿಸಿಷನ್, ಯಾವುದೇ ಡಿಸಿಷನ್ ತೊಗೋಬೇಕಾದ್ರೆ ಮಾತ್ರ ರೀತಿ ಮಾಡ್ತಾರೆ. ಕಾಯಬೇಕು ಅಷ್ಟೇ, ಯಾರು ನಾವು ಕಾಯಬೇಕು, ಯಾರಾದ್ರೂ ಕಾಯಲೇಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಸರ್ ಮಂತ್ರಿಗಿರಿ ಬಿಡಬೇಕು ಅನ್ನೋ ಒಂದು ಏನಾದರೂ ನಿಯಮ ಇದೆಯಾ ಸರ್? ಅದು ಯಾವುದೂ ಚರ್ಚೆನೇ ಆಗಿಲ್ಲ ರೀ. ಯಾರನ್ನೂ ಕರೆದು ಕೇಳೇ ಇಲ್ಲ. ಆಗೋವ್ರಿಗೆ ಕರೆದು ಕೇಳೇ ಇಲ್ಲ ರೀ. ಟರ್ಮ್ಸ್ ಕಂಡೀಷನ್ ಬಗ್ಗೆ ಚರ್ಚೆನೇ ಆಗಿಲ್ಲ. ಸೊ ಅದು ಬಂದಮೇಲೆ ಚರ್ಚೆ ಆದ್ಮ್ಯಾಗ ಅವ್ರ ಅಭಿಪ್ರಾಯ ಹೇಳ್ತಾರೆ ಏನು ಎಂತಂತ. ಇನ್ನು ಚರ್ಚೆನೇ ಪ್ರಾರಂಭ ಆಗಿಲ್ಲ. ಚರ್ಚೆ ಕರೆದು ಕೇಳಿದಾಗ ಹೇಳ್ತೀವಿ ನಮ್ಮ ಅಭಿಪ್ರಾಯ ಏನಿದೆ, ಆಗ ಅವ್ರು ಏನೇನು ಅಭಿಪ್ರಾಯ ಇದ್ದಾವೆ ನೋಡೋಣ. ಬರಲಿ, ಅದು ಅವಕಾಶ ಸಮಯ ಬಂದಾಗ ನಮ್ಮ ಅಭಿಪ್ರಾಯನ ಹೈಕಮಾಂಡ್ ವ್ಯಕ್ತ ಮಾಡ್ತೀವಿ. ಸರ್ ಎಲ್ಲ ವಿಚಾರದಲ್ಲಿ ರಾಜಣ್ಣ ಅವರು ಕೂಡ ನಿಮ್ಮ ಜೊತೆಗೆಲ್ಲ ಗಟ್ಟಿಯಾಗಿದ್ದರು, ನಿಂತಿದ್ರು ಸರ್. ಈಗ ಅವ್ರದೇ ಪ್ರಕರಣ ಅವರೇ ಒಂದು ರೀತಿ ಇಂಟೆಂಡರ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಧ್ವನಿಗೆಲ್ಲ ಸ್ವಲ್ಪ ಹಿನ್ನಡೆ ಆಗಿಲ್ವಾ ಸರ್? ಈಗ ಹಿನ್ನಡೆ ಏನಾಗಿಲ್ಲ. ಪ್ರೂವ್ ಆಗದೇ ಇರ್ಬೋದು. ಪ್ರೂವ್ ಆಗದೇ ಇದ್ರೂ ಕೂಡ ಹಿಂದೆ ಆಗಿರುವಂಥ ಭಾಳಷ್ಟು ಘಟನೆಗಳು ಇದೆಯಲ್ಲ, ಪ್ರೂವ್ ಆಗದೇ ಇರ್ಬೋದು. ಬಿಜೆಪಿಯವರು ಅಹೋರಾತ್ರಿ ಹೋರಾಟ ಮಾಡಿದ್ರು ಸರ್ ಬೆಲೆ ಏರಿಕೆ ವಿರುದ್ಧ. ಈಗ ಇದು ಎಸಿಪಿಟಿಗೆ ಹಣದ್ದು ದುರ್ಬಳಕೆ ಆಗ್ತದೆ ಅಂತ ಜಿಲ್ಲಾವರೆಲ್ಲ ಪ್ರತಿಭಟನೆ ಮಾಡೋಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಮಾಡ್ತಾರೆ, ಮಾಡಲಿ. ಒಳ್ಳೆಯ ಸಲಹೆ ಇದ್ರೆ ಕೊಡಲಿ ಸರ್ಕಾರಕ್ಕೆ. ಒಳ್ಳೆಯ ಸಲಹೆ ಇದ್ದರೆ ಕೊಡ್ಬೋದು, ಕೊಡಬಾರ್ದು ಅಂತೇನಿಲ್ಲ. ಒಂದು ಲಿಸ್ಟ್ ಕೊಡಬೇಕು. ಅವ್ರ ಕಾಲಿನಾಗಿದ್ದರೆ SCP TSP ಅವ್ರು ಎಲ್ಲೆಲ್ಲಿ ವರ್ಗಾವಣೆ ಮಾಡಿದ್ದಾರೆ, ನಾವೆಲ್ಲಿ ಮಾಡಿದ್ರೆ ಒಂದು ಪಟ್ಟಿ ಕೊಟ್ಟುಬಿಟ್ರೆ ರಾಜ್ಯದ ಜನತೆಗೆ ಸೊ ಕರೆಕ್ಟ್ ಆಗ್ತದೆ. ಅವ್ರದ್ದು ಪಟ್ಟಿ ಕೊಡಬೇಕು, ನಮ್ಮದು ಕೊಟ್ಟರೆ ಯಾರ್ಯಾರು ಎಷ್ಟು ಮಾಡಿದ್ದಾರೆ, ಯಾವ ಕಾಲದಲ್ಲಿ ಯಾವ ದುಡ್ಡು ಯಾವ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ, ಅದಿದ್ದರೆ ಒಳ್ಳೆಯದು. ಹೆಲ್ದಿ ಪ್ರೊಟೆಸ್ಟ್ ಇರಬೇಕು, ಪಾಲಿಟಿಕಲಿ ಇರಬಾರ್ದು. ಅವರು ಮಾಡಿದ್ದಾರೆ, ಅವರು ನೀರಾವರಿ ಕೊಟ್ಟಾರೆ, ಬೇರೆ ಬೇರೆ ಇಲಾಖೆ ಕೊಟ್ಟಾರೆ. ಆದರೆ ಅದು ಮುಂದೆ ಆ ರೀತಿ ಆಗಬಾರ್ದು. ವರ್ಗಾವಣೆ ಅವ್ರ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇರಲಿ ಹಣ ವರ್ಗಾವಣೆ ಆಗಬಾರ್ದು, ನಿಲ್ಲಬೇಕದು.